ಅವಶ್ಯಕತೆ ಇರಲಿಲ್ಲ. ಇದೇನು ಯಾವುದೋ ಯುದ್ಧ ಗೆದ್ದು ಜೇಬೇರಿ ಬಾರಿಸುವಂಥ ಕಾರ್ಯಕ್ರಮನೂ ಅಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಈ ಸರ್ಕಾರಕ್ಕೆ ಕಾಶ್ಮೀರದಲ್ಲಾದಂಥ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದ ಜನ ಇವರನ್ನು ಅಪ್ರಿಷಿಯೇಟ್ ಮಾಡೋರು. ಕಪ್ ಗೆದ್ದವರು ಕೊಹ್ಲಿ ಅವರ ತಂಡ. ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ಬರು ಬೇಲಿ ಹಾಕೊಂಬಿಟ್ರು, ಇನ್ನೊಬ್ಬರು KSCA ಸ್ಟೇಡಿಯಂಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಡು ಈ ಎರಡೂ ಬೇಲಿಗಳ ಮಧ್ಯೆ ಸಿಕ್ಕಾಕೊಂಡಂಥ 11 ಜನರ ಜೀವವನ್ನು ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು. ಈ ಎರಡು ಪವರ್ ಸೆಂಟರ್ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರಕ್ಕೆ ಸಾಧ್ಯನೇ ಇರಲಿಲ್ಲ. ಇವರ ತಿಕ್ಕಾಟದಿಂದ ಅಮಾಯಕ ವಿದ್ಯಾರ್ಥಿಗಳ ಸಾವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಸಾವಿಗೆ ನ್ಯಾಯ ಕೊಡಿ. ಅವರ ಕುಟುಂಬ ರೋದನೆಯಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರಿಗೆ ಸಾಂತ್ವನ ಹೇಳ್ಬೇಕಾಗಿದ್ದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಒಬ್ಬರು ಕಪ್ಪು ನನ್ನದು ನನ್ನದು ನನ್ನದೇ ಕಪ್ಪು ಅಂತೇಳಿ ಅದನ್ನು ಬಿಡದೆ ಆ ಗೋಲ್ಡ್ ಕಪ್ಗೆ ಮುತ್ತಿಡಕ್ಕೆ ಹೋದವರು, ಇನ್ನೊಬ್ಬರು ದೋಸೆ ತಿನ್ನಕ್ಕೆ ಇವ್ರು ಮುತ್ತಿಟ್ಕೊಂಡು ಇರ್ಲಿರ್ಲಿ ನಾನು ಅಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತೀನಿ ಅಂತ ಅಲ್ಲೋದ್ರು. ಅಮಾಯಕರು ಜೀವ ಹೋಯ್ತು. ಇವರೆಷ್ಟು ಕಟುಕರು ಅಂತ ಹೇಳಿದ್ರೆ 3:15ರಿಂದ 3:20 ಮೊದಲನೇ ಸಾವಾಗ್ತದೆ. ಇವ್ರಿಗೆ ಪೊಲೀಸರು ಹೇಳ್ತಾರೆ ಬಂದು, ಕೇರೆ ಮಾಡಲ್ಲ. ಇವ್ರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಪ್ರಾರಂಭ ಆಗಕ್ಕೆ ಮುಂಚೆ 8 ಜನರ ಸಾವಾಗಿದೆ. ಇವ್ರ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾರಾಯಣ ಸ್ವಾಮಿ 8 ಜನ ಸತ್ತಿರ್ತಾರೆ. ವಿದ್ಯಾರ್ಥಿಗಳು, ಮಕ್ಕಳು ರೀ, ಯಾರೋ 100 ವರ್ಷನೋ 105 ವರ್ಷದವರಲ್ಲ ಸತ್ತಿರೋರು, ಮಕ್ಕಳು ರೀ, ನಮ್ಮ ಮಕ್ಕಳು, ಕನ್ನಡಿಗರ ಮಕ್ಕಳು, ಭವಿಷ್ಯದ ಮಕ್ಕಳು. 8 ಜನ ಸತ್ತ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನಿಮ್ಮದು ಕಟುಕ ಹೃದಯ. ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯ ಇದ್ದವ್ರು ನೀವೆಲ್ಲ. ನಿಲ್ಲಿಸ್ಬೇಕಾಯ್ತು ಕಾರ್ಯಕ್ರಮ. ಇದು ಸೆಲೆಬ್ರೇಷನ್ ಕಾರ್ಯಕ್ರಮ, ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ. ನಿಮ್ಮ ಸಂತೋಷ ಕೂಟದ ಕಾರ್ಯಕ್ರಮ ಇದು ಮಾಡಲಿಲ್ಲ. ಫೋಟೋ ಸೆಷನ್ ಮಾಡಿದ್ರಿ. ನಾನಿವತ್ತು ಮುಖ್ಯವಾಗಿ ಕರೆದಿರೋವಂಥದ್ದು, ಸರ್ಕಾರ ನಡೆಯುವಂಥದ್ದು, ಯಾರೇ ಮುಖ್ಯಮಂತ್ರಿ ಇದ್ರೂ ಸರ್ಕಾರ ನಡೆಯೋದು ಕಾನೂನು ಮೇಲೆ ನಡೆಯುವಂಥದ್ದು. ಲಾ ಆಫ್ ದಿ ಲ್ಯಾಂಡ್. ಕರೆಕ್ಟ್ ಬೆಲ್ಲದು, ಲಾ ಆಫ್ ದಿ ಲ್ಯಾಂಡ್. ನೀನು ಮುಖ್ಯಮಂತ್ರಿ ಇರಲಿ, ನೀನು ಈ ದೇಶದ ಪ್ರಧಾನಿ ಇರಲಿ, ಯಾರೇ ಇರಲಿ, ನಾನಿರಲಿ, ಎಲ್ಲ ಕೂಡ ಈ ಕಾನೂನು ಮೇಲೆ ನಡೆಯುವಂಥದ್ದು. ಕಾನೂನ ಮಾಡೋ ಜಾರಿಗೆ ತರೋರು ಯಾರು? ಪೊಲೀಸ್ ಅಧಿಕಾರಿಗಳು. ಕಾನೂನು ಮಾಡೋರು ನಾವಾದ್ರೂ ಜಾರಿಗೆ ತರೋವಂಥವ್ರು ಪೊಲೀಸ್ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳು ಏನು ಜಾರಿಗೆ ತರ್ತಾರೋ ಅದನ್ನು ನಾವು ಪಾಲನೆ ಮಾಡಬೇಕು. ನೀನು ಯಾವನೇ ಇದ್ರೂ ಪಾಲನೆ ಮಾಡಬೇಕು, ನೀನು ಎಷ್ಟೇ ದೊಡ್ಡವನಿದ್ರೂ ಪಾಲನೆ ಮಾಡಬೇಕು. ಇಲ್ಲಿ ವಿಧಾನಸೌಧದ DCP ದಿನಾಂಕ 4/6/2025 4/6/2025 ವಿಧಾನಸೌಧ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ. ಸರ್ಕಾರದ ಕಾರ್ಯದರ್ಶಿಗೆ, ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗೆ ಇಲ್ಲಿನ DCP ಬರೀತಾನೆ. ಆಮೇಲೆ ರಿಸೀವ್ ಮಾಡಿದ್ದಾರೆ ಇವರು, ಯಾರು ಸೆಕ್ರೆಟರಿ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ,
ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ದೇಶಾದ್ಯಂತ ಭವ್ಯ ಮೆಟ್ಟಿಲುಗಳ ಮೇಲೆ ಮುಂಭಾಗ ಕಾರ್ಯಕ್ರಮ ಆತುರದಲ್ಲಿ ಆಯೋಜಿಸಿರುವುದರಿಂದ ಅರ್ಥ ಮಾಡ್ಕೊಂಡ್ರ, ನಾನು ಒಂದೊಂದು ಲೈನು ಚಂದಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ವಿಧಾನಸೌಧದ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವು, ಎಷ್ಟು ಹುಷಾರಿದ್ದಾನೆ ನಮ್ಮ ಪೊಲೀಸರು, ಎಷ್ಟು ಚಾಣಕ್ಯರಿದ್ದಾರೆ ನಮ್ಮ ಪೊಲೀಸರು. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ, ಅಂಡರ್ಲೈನ್, ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿರುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ, ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಯಾರು ಕಾನೂನನ್ನ ಪಾಲನೆ ಮಾಡೋನು, ಇಲ್ಲಿ ಬಂದೋಬಸ್ತನ್ನ ನೋಡ್ಕೊಳ್ಳೋ ಅಂತವನು ಅವನೇ ಕೈ ಚೆಲ್ಬಿಟ್ಟ, ಹ್ಯಾಂಡ್ಸ್ ಅಪ್ ಅಂದ್ಬಿಟ್ರು ಅವರೇ. ಯಾರು ಇಲ್ಲಿನ DCP ಕ್ಲಿಯರ್ ಆಗಿ ಬರ್ದಿದ್ದಾರೆ ಹ್ಯಾಂಡ್ಸ್ ಅಪ್ ಅಂತ. ಮತ್ತೆ ಆತುರವಾಗಿ ಆಯೋಜನೆ ಮಾಡಿದಿರ ಅಂತ ಹೇಳಿದಾರೆ ಅವರು. ಇವೆರಡೂ ನೀವು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನೀವು ಮಾಡದೇ ಆದ್ರೆ ಎರಡನೇ ಲೈನ್ ಬರ್ದಿದ್ದಾನೆ ನಮ್ಮ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಸದರಿ ದಿನದಂದು ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಿಸಲು ವಿತರಣೆ ಮಾಡುವ ಆನ್ಲೈನ್ ಮತ್ತು ಆಫ್ಲೈನ್ ಪಾಸ್ಗಳು ಸಂಪೂರ್ಣವಾಗಿ ನಿಷೇಧಿಸಲು ಕೋರಿದೆ. ಇವ್ರು ಹಾಕಿದ್ರಲ್ಲ, ಆನ್ಲೈನ್ ಆಗಿ ಬನ್ನಿ, ಆಫ್ಲೈನ್ ಆಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದನ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ಪುಸ್ತಕ ಓದ್ತಿರಲ್ಲ ವಿಧಾನಸೌಧದಲ್ಲಿ, ಪುಸ್ತಕ ಹಿಡ್ಕೊಂಡು ಏನು ಓದಿದ್ದೆ. ನಮ್ಮ ಸ್ಪೀಕರ್ ನಮ್ಮ 18 ಜನ ಸಸ್ಪೆಂಡ್ ಮಾಡಿದಾಗ ನಾವು ಹೋರಾಟ ಮಾಡಿದ್ರಲ್ಲ MLAಗಳು, ಏನ್ ಡಾಕ್ಟ್ರೆ, ಅವಾಗ ಕಾನೂನು ಪುಸ್ತಕ ತೋರಿಸಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದು 18 ಜನ. ನೀವು ಕಾನೂನು ವಿರುದ್ಧವಾಗಿ ನೀವು ಧಿಕ್ಕಾರ ಕೂಗಿದ್ದೀರಾ, ಕಾನೂನು ವಿರುದ್ಧವಾಗಿ ನೀವು ಸಭಾಪತಿಗಳಿಗೆ ಅಗೌರವ ಮಾಡಿದ್ದೀರಾ. ನೀವ್ಯಾರಿಗೆ ಅಗೌರವ ಮಾಡಿದ್ದೀರಾ? ಕಳ್ಳರು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ, ಸಮಾರಂಭದ ಭವ್ಯ ಮೆಟ್ಟಿಲುಗಳ ಮುಂಭಾಗ ದಿನಾಂಕ 4/6/25 ಸಂಜೆ 4 ಗಂಟೆಗೆ ಆಯೋಜಿಸಿಕೊಳ್ಳುತ್ತಿದ್ದು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗಳು, ನೋಡಿ ಇದೇ ಇಂಪಾರ್ಟೆಂಟು, ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತಮ್ಮ ಕುಟುಂಬದ ವರ್ಗವನ್ನು ಕರೆತರುವ ಸಾಧ್ಯತೆ ಹೆಚ್ಚಾಗಿದ್ದು. ಯಾರು ಕುಟುಂಬ ಸಮೇತ ಮದುವೆ ಕರಿತಿರಲ್ಲ, ಕುಟುಂಬ ಸಮೇತರಾಗಿ ಬನ್ನಿ ಅಂತ. ಹಂಗೆ ಈ ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ ಕೆಲಸ ಮಾಡೋರೆಲ್ಲರೂ ಕುಟುಂಬ ಸಮೇತರಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದ್ದು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕುಟುಂಬದ ವರ್ಗದವರು ಕರೆತರದಂತೆ ಆದೇಶ ನೀಡಲು ಮತ್ತು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗೆ ದಿನಾಂಕ 4/6 ಅಪಾರ ರಜವನ್ನು ಘೋಷಿಸಲು ಕೋರಲಾಗಿದೆ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮದ ಸ್ಥಳದಂತೆ ಬರದೆ ಸೂಚನೆಯನ್ನು ಕಳಿಸಲಾಗಬೇಕು ಕೋರಲಾಗಿದೆ. ಯಾರು ಬರಬಾರ್ದು ಅಂತ. ಅಲ್ಲಿದ್ದವರೆಲ್ಲ ಇವರೇ, ಇಡೀ ಸಿಬ್ಬಂದಿನೇ ಅಲ್ಲಿತ್ತು. ಪಾಲನೆ ಮಾಡಿದ್ದೀರಾ ನೀವು? ಕಾನೂನು ಪಾಲನೆ ಮಾಡಿದ್ದೀರಾ? ಕಾನೂನು ಪಾಲಕರು ನೀವು. ಕಾನೂನನ್ನ ಕೊಲೆ ಮಾಡಿಬಿಟ್ರಿ. ಇವತ್ತು ನೀವು ವಿಧಾನಸೌಧದ ಡ್ಯಾಶ್ ಮೇಲೆ ಕೊಲೆ ಮಾಡಿಬಿಟ್ರಿ. ಆಮೇಲೆ CCTV ಕ್ಯಾಮ್ರಾ ಅಳವಡಿಸಿರುವುದಿಲ್ಲ. ಇಲ್ಲಿ ಅಳವಡಿಸುವ ಸದರಿ ಸನ್ಮಾನ ಕಾರ್ಯಕ್ರಮ ಲಕ್ಷಾಂತರ ಸಂಖ್ಯೆ ಕ್ರಿಕೆಟ್ ಆಗಮಿಸಿದ ಭದ್ರತಾ ದೃಷ್ಟಿಯಿಂದ CCTV ಅವಶ್ಯಕತೆ ಇರುತ್ತದೆ. ಭದ್ರತಾ ವ್ಯವಸ್ಥೆ ತರಲು ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರುತ್ತದೆ. CCTV ಕ್ಯಾಮ್ರಾ ಬೇಕು ಅಂತ ಹೇಳಿದ್ರು. ಹಾಕಿದ್ರನಪ್ಪ CCTV ಕ್ಯಾಮ್ರಾ ಎಂಟೈರ್ ರೋಡ್ಗಳಿಗೆಲ್ಲ ಎಲ್ಲ ಹಾಕಿದ್ರ? ಯಾರನ್ನ ನೋಡಿದ್ರ? CCTV ಇಲ್ಲಿ ಎಷ್ಟು ಹಾಕ್ಬೇಕು ಅಂದ್ರೆ 1,000 ಮೇಲೆ CCTV ಕ್ಯಾಮ್ರಾಗಳು ಹಾಕ್ಬೇಕಾಯ್ತು. ಎಂಟೈರ್ ಆ ಸರ್ಕಲ್ ಇಂದ ಹಿಡಿದು ಅಲ್ಲಿ ಇದು ಸರ್ಕಲ್ ಕಾಫಿ ಬೋರ್ಡ್ ವರ್ಗು ಮತ್ತೆ ವಿಧಾನಸೌಧ ಸುತ್ತೂ ಕೂಡ ಅರ್ಧ ಕಿಲೋಮೀಟರ್ CCTV ಕ್ಯಾಮ್ರಾ ಹಾಕ್ಬೇಕಾಯ್ತು. CCTV ಹಾಕಿದ್ರ? ಪೊಲೀಸರು ಬರ್ದಿದ್ರು ಹಾಕಬೇಕು, ಕಾರ್ಯಕ್ರಮ ನಡಿಬೇಕಾದ್ರೆ ಹಾಕಿದ್ರೇ ಕಾರ್ಯಕ್ರಮ ಅಂತ ಹೇಳಿದ್ರು. ಎಲ್ಲಿ ಹಾಕಿದ್ದೀರಾ? ಆಮೇಲೆ ನಿಮ್ಮ ಇದು ದ್ರೋಣು ಕೂಡ ನಡೆಯಂಗಿಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲ. ಇದು ಪಾರಂಪರಿಕ ಕಟ್ಟಡ ಆಗೋದ್ರಿಂದ ದ್ರೋಣು ಕೂಡ ನೀವು ಹಾಕಂಗೆ ಪರ್ಮಿಷನ್ ಇಲ್ಲ ಇಲ್ಲಿ.
ಆ ದ್ರೋಣ್ಗೆ ನೀವೇನಾನ ಮಾಡೋದಾದ್ರೆ ನೀವೇ ವ್ಯವಸ್ಥೆ ಮಾಡಬೇಕಾಗ್ತದೆ ಸರ್ಕಾರದಿಂದ, ಅದಕ್ಕೇನು ವ್ಯವಸ್ಥೆ ಅಂತ ಇನ್ನೂ ಕೇಳಿದ್ದಾರೆ. ಹಾಂ, ಅವಶ್ಯಕತೆ ಇದೆ ದ್ರೋಣ್ ಸಿಸ್ಟಮ್. ಆಂಟಿ ಡ್ರೋನ್ ಬೇಡ ಅನ್ನೋದಕ್ಕೆ ಆಂಟಿ ಡ್ರೋನ್ ಸಿಸ್ಟಮ್. ಇಂಥ ಕಾರ್ಯಕ್ರಮಗಳಿಗೆ ಹೊರಗಿನಿಂದ ಡ್ರೋನ್ ಕ್ಯಾಮರಾ ಬಳಸುವ ಸಾಧ್ಯತೆ ಇರುವುದರಿಂದ ಯಾರನ್ನ ಬೇರೆಯವರು ತಂದ್ಬಿಡ್ತಾರೆ ಅಂತ ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಹಾಕಿದ್ರನಪ್ಪ ಆಂಟಿ ಡ್ರೋನ್ ಎಲ್ಲಾದ್ರೂ ನೋಡಿದ್ರ? ಇಲ್ಲ. ಅಂದ್ರೆ ಎಂಟೈರ್ ಪೊಲೀಸ್ ಏನ್ ನಿಬಂಧನೆಗಳ ಕೊಟ್ಟಿತ್ತು, ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನ ಕೊಟ್ಟಿತ್ತು, ಈ ಪೊಲೀಸ್ ಇಲಾಖೆ ಆರ್ಡರ್ ಇದು, ಎಂಟೈರ್ ಪೊಲೀಸ್ ಇಲಾಖೆ ಆರ್ಡರ್ ಅನ್ನ, ಕಾನೂನನ್ನ ಸರ್ಕಾರ ಹರಿದು ಬಿಸಾಕ್ಬಿಡ್ತು. ಹರಿದು ಬಿಸಾಕ್ಬಿಡ್ತು, ಕಸದ ಬುಟ್ಟಿ ಎಂಟೈರ್. ಇದು ನ್ಯಾಯನ? ಹೆಣದ ಮೇಲೆ ರಾಜಕಾರಣ. ಹೆಣ ಅಲ್ಲ ರೀ, ನಿಮ್ಗೆ ಅವ್ರ ಹೆಣ, ನಮಗೆ ಅವರು ಹುತಾತ್ಮರು, ಸರ್ಕಾರದ ಅತಿಥಿಯಾಗಿ ಬಂದವರು ಅವರು. ಅವ್ರನ್ನ ತಿಥಿ ಮಾಡ್ಬಿಟ್ರಿ, ಅತಿಥಿಯಾಗಿ ಬಂದವ್ರನ್ನ ತಿಥಿ ಮಾಡಿದ್ರಿ, ಕರೆದವ್ರು ನೀವು. ವಾಟ್ಸಪ್ಪು ಏನ್ ಫೇಸ್ಬುಕ್ ಏನ್ ಎಲ್ಲ ಯಾವ ಬುಕ್ಕನ್ನು ಬಿಟ್ಟಿಲ್ಲ. ಕೊನೆಗೆ ಆ ವಿದ್ಯಾರ್ಥಿಗಳು ಓದ್ತಾ ಇದ್ದಂತ ಬುಕ್ನೇ ಸುಟ್ಟಾಕ್ಬಿಟ್ರಿ. ಅವ್ರ ಪುಸ್ತಕ ಇತ್ತಲ್ಲ, ಇಂಜಿನಿಯರಿಂಗು, ಡಾಕ್ಟ್ರು, ಡೆಂಟಲ್ ಡಾಕ್ಟ್ರು ಎಲ್ಲ, ಅವ್ರ ಪುಸ್ತಕಕ್ಕೆ ಬೆಂಕಿ ಇಟ್ಬಿಟ್ರಿ ನೀವು. ಇದಕ್ಕೆ ರಾಜಕಾರಣ ಮಾಡ್ತೀರಿ ನಾವು, ಬೇರೆ ಅದಕ್ಕೆ ರಾಜಕಾರಣ ಮಾಡಲ್ಲ. ಸಾವಿನ ಮೇಲೆ ರಾಜಕಾರಣ ಮಾಡಲ್ಲ. ಆದರೆ ಇಲ್ಲಿ ಆಗಿರೋಂಥ ಆ ನೋವಿಗೆ ನಾವು ರಾಜಕಾರಣವನ್ನ ನಾವು ಮಾಡ್ತೀವಿ. ಎರಡನೇದು, ನಮ್ಮ ಇದಾದ್ಮೇಲೆ ಎಷ್ಟು ಗಾಳಿಗೆ ತೂರಿದ್ದಾರೆ ಅದು PWD ಅವರು. PWD ಅವರು ಅವರೊಂದು ಲೆಟ್ರು, ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ 60x20 ಅಡಿ ವೇದಿಕೆ ನಿರ್ಮಿಸುವುದು, 60x20 ವೇದಿಕೆ ನಿರ್ಮಿಸಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಆಮೇಲೆ 25ರಿಂದ 30 ಜನ ಅತಿಥಿಗಳು ವೇದಿಕೆ ಮೇಲೆ ಆಯೋಜನೆಗೊಳ್ಳಲು. ಎಷ್ಟು? ಕೇವಲ 20ರಿಂದ 25ರಿಂದ 30 ಜನ ಮಾತ್ರ ಇರಬೇಕು. ಅದ್ರ ಮೇಲೆ ಯಾರು ಇರಬಾರ್ದು, ಸೊಳ್ಳೆನೂ ಬರಬಾರ್ದು. ಹಂಗೆ ಪೊಲೀಸರ ಆದೇಶ. ಎಷ್ಟು ಜನ ಇದ್ರಪ್ಪ ಅಲ್ಲಿ? ಎಷ್ಟು ಜನ ಇದ್ರಿ? 11 ಜನ ಪ್ಲೇಯರ್ಸು, ಎಕ್ಸ್ಟ್ರಾ ಪ್ಲೇಯರ್ ಇಬ್ರು, ಅಲ್ಲ ಇಬ್ರು ಮೂರು, ಟೋಟಲ್ 18. ಸರಿ 15 ಆಯ್ತು ಬಿಡಪ್ಪ. ಎಷ್ಟು? ಪ್ಲೇಯರ್ಸು ನಮ್ಮ ಲೆಕ್ಕದಾಗ 11. ಇನ್ನು ಹೋಗಿದ್ದವರೆಲ್ಲ ಬಿಟ್ಬಿಡ್ರಿ, ಎಕ್ಸ್ಟ್ರಾ ಬಿಟ್ಬಿಡಿ, 11. ಇನ್ನು ಉಳಿದವ್ರು ಎಷ್ಟು ಜನ? 25ರಲ್ಲಿ ನನ್ನ 14 ಜನ ಇರಬೇಕು. CM, ಡೆಪ್ಟಿ CM ಅವರೆಲ್ಲ ಸೇರಿಸಿ ಎಷ್ಟು ಜನ ಇದ್ರಿ? 200 ಜನ ಇದ್ರಿ. 200, ಮೋರ್ ದೆನ್ 200. ಈ ವಿಡಿಯೋ ಎಲ್ಲ ಬರ್ತಾ ಇದೆಯಲ್ಲ, ವಿಡಿಯೋದಲ್ಲಿ ಕರೆ ತೋರಿಸ್ತಾ ಇದೆ. ಆದೇಶ ಏನಿರೋದು? ಸರ್ಕಾರದ ಆದೇಶ, ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಆದೇಶ ಇರೋದೇನು? 25ರಿಂದ 30 ಜನ ಇರಬೇಕು ಅಂತ ಸರ್ಕಾರ. ಅಲ್ಲೇ ಗಾಳಿಗೆ ತೂರ್ಬಿಟ್ರಲ್ಲ. ನಿಮ್ ಡಯಾಸ್ ಮೇಲೇನೆ ನಿಮ್ಗೆ ಕಾನೂನು ಇಲ್ಲ ಅಂದ್ರೆ, ಇನ್ KCA ಸ್ಟೇಡಿಯಂ ಅಲ್ಲೇ ನೀನ್ ಕಾನೂನು, ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದ್ಬಿಟ್ರಂತೆ. ಈ ಡ್ಯಾಸ್ ಮೇಲೆ ಯಾವನಪ್ಪ ರೊಚ್ಚಿಗೆದ್ದು ಬಂದವರು? ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದ್ಬಿಟ್ರಂತೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲಂತೆ. ಇಲ್ಲಿ ನೀನೇ ಇದ್ದಲ್ಲಪ್ಪ, ಕಂಟ್ರೋಲ್ ಮಾಡ್ಬೇಕಾಯ್ತಲ್ಲಪ್ಪ. ನಿನ್ನ ಆದೇಶನ ಇದು, ನನ್ನ ಆದೇಶ ಅಲ್ಲ, ಇದು ವಿರೋಧ ಪಕ್ಷದ ಆದೇಶ ಅಲ್ಲ, ಇದು ಗೌರ್ಮೆಂಟ್ ಆದೇಶ. 25ರಿಂದ 20 ಜನ ಬೇಕು. ಇದನ್ನ ಕೇಳಿದ್ರೆ ನಾವು ಹೆಣದ ಮೇಲೆ ರಾಜಕೀಯ ಅಂತೀರಪ್ಪ. ಇದನ್ನ ಕೇಳಬಾರ್ದು ಹಂಗಾರೆ ನಾನು?